ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಈ ಭಾಗದ ಹಿರಿಯ ನಾಯಕರು ಪಕ್ಷವನ್ನು ಕಟ್ಟಿ KRPP ಪಕ್ಷವನ್ನು ಕಟ್ಟಿ ಕಳೆದ ತಿಂಗಳು ಅಷ್ಟೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡೋದ್ರ ಮೂಲಕ ಸನ್ಮಾನ್ಯ ಸಂಸ್ಥಾಪಕರಾದಂತ ಜನಾರ್ದನ್ ರೆಡ್ಡಿ ಅವರು ಮತ್ತು ಲಕ್ಷ್ಮೀ ಅರುಣಾ ಮೇಡಮ್ ಅವರು ಪಕ್ಷವನ್ನು ವಿಲೀನ ಮಾಡಿದ ನಂತರ ನಮ್ಮ KRPP ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಕರೆದು ಇವತ್ತು ಸಾಕಷ್ಟು ಮಂದಿನ ಪಕ್ಷಕ್ಕೆ ಬರಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನು ಮಾಡಿದಂತ ಈ ಭಾಗದ ಹಿರಿಯ ನಾಯಕಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಅರುಣ ಕೋರ್ನ ಪಕ್ಷದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತಗಳನ್ನು ಕೋರ್ತೀನಿ. ಯಾಕಂದ್ರೆ ನಮ್ಮ ರವಿಕುಮಾರ್ ಅವರು, ನಂತರ ತಿಮ್ಮಾರೆಡ್ಡಿ ಅವರು, ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು, ನಮ್ಮ JDS ಪಕ್ಷದ ಅಧ್ಯಕ್ಷರಾದಂತ ಮೀನಳ್ಳಿ ತಾಯಣ್ಣನವರು, ದರಪ್ಪ ನಾಯ್ಕರು, ದಿವಾಕರ್ ಅವರು ಮತ್ತು ನಮ್ಮ ಗೋನಾಳ್ ರಾಜಶೇಖರ್ ಗೌಡ್ರು, ಮಾಜಿ ಮೇಯರ್ ಅಂತ ವೆಂಕಟರಮಣ ಅವರು, ನಂತರ ನಮ್ಮ ಕಾರ್ಪೊರೇಟರ್ ತಿಲಕ್ ಅವರು, ನಮ್ಮ ರಮಣಮ್ಮನವರು, ಎಲ್ಲರೂ ಸೇರಿ ಬಹಳಷ್ಟು ಮಂದಿ ಇದ್ದೀರಿ. ಯಾರು ಅನಿತವನ್ನು ಭಾವಿಸ್ಬೇಡ್ರಿ. ಯಾಕಂದ್ರೆ ಅವತ್ತಿನ ಕಷ್ಟ ಕಾಲದಲ್ಲಿ ನಿಂತಂತ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ ಮತ್ತು ಅರುಣಾ ಮೇಡಮ್ ಅವ್ರ ಜೊತೆಲಿ ನಿಂತಂತವ್ರು ತಾವೇ. ಯಾಕಂದ್ರೆ ಇವತ್ತು ನಿಮ್ಮ ಬಗ್ಗೆ ಬಹಳಷ್ಟು ಕ್ರಿಯೆ ಇದೆ. ಯಾಕಂದ್ರೆ ಜಾತ್ಯತೀತವಾಗಿ ಅವ್ರಿಗೆ ಸಹಕಾರವನ್ನು ಕೊಟ್ರಿ. ಕಳೆದ ಚುನಾವಣೆಯಲ್ಲಿ ಕೂಡ ಅರುಣಾ ಮೇಡಮ್ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಪುನಃ ಸೋಮಶೇಖರ್ ರೆಡ್ಡಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ತುಂಬಾ ಪ್ರಯತ್ನವನ್ನು ಮಾಡಿದ್ರು. ಹಂಗಾಗಿ ನಮ್ಮ ಪಾರ್ಟಿಯಲ್ಲಿ ಒಡಕಾಗಿರೋ ಕಾರಣ ಬೇರೆ ಪಾರ್ಟಿಗೆ ಲಾಭ ಆಯ್ತು. ಹಂಗಾಗಿ ಇವತ್ತು ನಿಮ್ಮೆಲ್ಲ ಕಾರ್ಯಕರ್ತನ ಮನಸ್ಸನ್ನು ಒಪ್ಪಿಸ್ಬೇಕು, ಮನಸ್ಸನ್ನು ಗೆಲ್ಲಿಬೇಕು. ನೀವು ಕಷ್ಟ ಕಾಲದಲ್ಲಿದ್ದಂತ ಜನರನ್ನ ತೃಪ್ತಿ ಪಡಿಸ್ಬೇಕು ಅನ್ನೋ ಕಾರಣದಿಂದ ಕಳೆದ ಜನಾರ್ದನ್ ರೆಡ್ಡಿ ಅವರು ಮತ್ತು ಲಕ್ಷ್ಮೀ ಅರುಣವರು ಕಳೆದ ತಿಂಗಳ ಪಾರ್ಟಿಗೆ ಸೇರ್ಪಡೆ ಆದ ನಂತರ ಕಳೆದ 15 ದಿನಗಳಿಂದ ಜನಾರ್ದನ್ ರೆಡ್ಡಿ, ಲಕ್ಷ್ಮೀ ಅರುಣನವರು, ಪಕ್ಷದ ಎಲ್ಲ ಹಿರಿಯ ನಾಯಕರು ಸೇರಿ ಅನೇಕರು ಕರೆದು ಮಾತಾಡಿ ನಿಮ್ಮನ್ನೆಲ್ಲರಿಗೂ ಸಮಾಧಾನವನ್ನು ಪಡಿಸಿ ನಿಮ್ಮೆಲ್ಲರ ಮನಸ್ಥಿತಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ದೇಶದ ಬಗ್ಗೆ ತಗೊಂಡೋಗಂತ ಕೆಲಸ ನಮ್ಮ ನಾಯಕರು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣನೇ ಒಂದು ನೆನಪಾಗುತ್ತೆ. ಹೌದು, ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಈ ಭಾಗದಲ್ಲಿದ್ದಂತಹ ಉಕ್ಕಿನ ನಾಡಾಗಿ, ಅದೇ ರೀತಿ ಇಲ್ಲಿ ನೆಲಕ್ಕೆ ಒಂದು ಇತಿಹಾಸವನ್ನು ಇದ್ದಂತ ಈ ಬಳ್ಳಾರಿ ಜಿಲ್ಲೆಗೆ ಅವತ್ತಿನ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಬಂಗಾರವನ್ನು ಬಿತ್ತಿದ್ರೆ ಬಂಗಾರ ಬರುತ್ತೆ ಅನ್ನೋ ಕಲ್ಪನೆ ಮತ್ತು ಅದೇ ರೀತಿಯಲ್ಲಿ ವಾಸ್ತವ ಮಾಡಿದಂತ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು. ಯಾಕಂದ್ರೆ ರಾಜಕಾರಣದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಭಾಗದ ಹಿರಿಯ ನಾಯಕರು. ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಚಾಣಕ್ಯನಿಗೆ ಯಾವ ರೀತಿಯಲ್ಲಿ ಒಂದು ಮುಂದಾಲೋಚನೆ ಇರುತ್ತನೋ, ಯಾವ ರೀತಿಯಲ್ಲಿ ಬುದ್ಧಿ ಇರುತ್ತನೋ, ಯಾವ ರೀತಿಯಲ್ಲಿ ದೇಶ ಮತ್ತು ರಾಜ್ಯ ಜಿಲ್ಲೆ ಪ್ರಗತಿಯ ಕಡೆ ಒಯ್ಬೇಕನ್ನಂತ ಚಿಂತನೆ ಇದ್ದಂತ ವ್ಯಕ್ತಿಯಾಗಿ ಚಾಣಕ್ಯನ್ಗೆ ಎಷ್ಟು ಬುದ್ಧಿ ಇರ್ತದನೋ ಜನಾರ್ದನ್ ರೆಡ್ಡಿ ಕೂಡ ಅದೇ ಸಮಾನವಾದಂತ ಬುದ್ಧಿ ಹಿಡ್ಕೊಂಡು ಇವತ್ತು ಕೆಲಸ ಮಾಡಿದಂತ ವ್ಯಕ್ತಿ. ಬಹುಶಃ ನಾನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಬಿಜೆಪಿ ಪಾರ್ಟಿ
ಅಧಿಕಾರ ಬರುವಂತ ಟೈಮಲ್ಲಿ ಅವತ್ತು ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದಂತ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಂದಿರುವಂತ ಹೆಗ್ಗಳಿಕೆ ಜೊತೆಲಿ ನಮ್ಮ ಧೀಮಂತ ನಾಯಕರಾದಂತ ಸನ್ಮಾನ್ಯ ಯಡಿಯೂರಪ್ಪನವರು, ಅದೇ ರೀತಿಯಲ್ಲಿ ನಮ್ಮ ಭಾಗದ ಶಕ್ತಿ, ನಮ್ಮ ಭಾಗದ ನಾಯಕರಾದಂತ ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು ಮತ್ತು ಲಕ್ಷ್ಮೀ ಅರುಣವರು ಸೇರಿ ಅವತ್ತಿನ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಜೊತೆಲಿ ಸೇರಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ತರುವಂತ ಕೆಲಸ ಅವತ್ತು ಮಾಡಿದ್ರು. ಬಹುಶಃ ಶ್ರೀರಾಮುಲವರೇ, ಜನಾರ್ದನ್ ರೆಡ್ಡಿಯವರು ಮತ್ತು ಯಡಿಯೂರಪ್ಪನವರು ಅವತ್ತು ದಕ್ಷಿಣ ಭಾರತದಲ್ಲಿ ಕೆಲಸ ಮಾಡೋ ಸರ್ಕಾರ ತರಲಿಕ್ಕೋಸ್ಕರವಾಗಿ ಅವ್ರ ಜೊತೆಲಿ ನೀವು ಕೆಲಸ ಮಾಡಿದಿರಿ ಅನ್ನಂಥದ್ದು ಇವತ್ತು ನೀವೆಲ್ಲರೂ ಕೂಡ ಕೇಳ್ಬೋದು. ಜನಾರ್ದನ್ ರೆಡ್ಡಿಯವರು ಮತ್ತು ಯಡಿಯೂರಪ್ಪ ಅವರ ಜೊತೆಲಿ ಅವರು ರಾಜ್ಯವನ್ನು ದೇಶವನ್ನು ನೋಡ್ತಾ ಇದ್ದಾರೆ. ಯಡಿಯೂರಪ್ಪರು ಜನಾರ್ದನ್ ರೆಡ್ಡಿಯವರು ಕೂಡ ಸೇರಿ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕನ್ನೋ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಜೊತೆಲಿ ನಾವು ಯಾವ ರೀತಿ ಪಂಚ ಪಾಂಡವರಾಗಿ ನಾವು ನಿಂತು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿಯವರು, ಕರುಣಾಕರ್ ರೆಡ್ಡಿಯವರು, ಆನಂದ್ ಸಿಂಗ್ ಅವರು, ನಾವು 4 ಮಂದಿ ಸೇರಿ ಅವ್ರಿಗೆ ಸೋದರ ತರ ನಿಂತು ಶಕ್ತಿಯನ್ನು ತುಂಬುವಂತ ಕೆಲಸ ನಾವು ಮಾಡಿದ್ದೇವೆ. ಬಹುಶಃ ಒಂದು ಕಾಲದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂತವ್ರು, ಒಂದು ಕಾಲದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂತ ಜನ ಬಹುಶಃ ನಮಗೆ ಇನ್ನೊಂದು 4-5 ದಿನ ಒಳಗಡೆನೆ ಉಗಾದಿ ಬರ್ತಾ ಇದೆ. ಉಗಾದಿ ಅಂದ್ರೆ ಏನು? ಹೊಸ ವರ್ಷ. ಬಹುಶಃ ಇವತ್ತು KRPP ಪಾರ್ಟಿ ಕಾರ್ಯಕರ್ತರ ಸಮಾವೇಶ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಸಮಾವೇಶ ಜೊತೆಲಿ ಇವತ್ತು JDS ಪಕ್ಷದ ಹಿರಿಯ ನಾಯಕರಂತ ಮೀನಲ್ಲಿ ಈರಣ್ಣನವರು, ನಾವು ಎಲ್ಲ ತಾಯಣ್ಣನವರು ನೋಡ್ತಾ ಇದ್ರಿನ ಯಾವ ರೀತಿ ತ್ರಿಶೂಲ ಅಂದ್ರೆ 3 ಇರ್ತದನೋ 3 ಶಕ್ತಿಗಳು ಸೇರಿ ಒಂದೇ ವೇದಿಕೆ ಮೇಲೆ ನಾವು ನೋಡ್ತಿದ್ದೀವಿ. ಹಂಗಾಗಿ ಇವತ್ತು ಬಳ್ಳಾರಿ ಪಾಲಿಗೆ ಇವತ್ತು ಶ್ರೀರಾಮುಲವರು, ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಸೇರಿ, ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ದೊಡ್ಡ ಶಕ್ತಿಯಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರವಾಗಿ ದೇಶದಲ್ಲಿದ್ದಂತಹ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೇವಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ಆಗಿದೆ. ಈ 75 ವರ್ಷಗಳ ಕಾಲ ಏನಾಗಿದೆನೋ, ಮೊದಲನೇ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರೂರನ್ನು ನೆನಪು ಮಾಡ್ಕೋತೀವಿ. ನಂತರ ದಿನಗಳಲ್ಲಿ ಇವತ್ತಿನ ನರೇಂದ್ರ ಮೋದಿಜಿಯವ್ರು ನೆನಪು ಮಾಡ್ಕೋತೀವಿ. ಮಧ್ಯದಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೋತೀವಿ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 10 ವರ್ಷಗಳ ಕಾಲ ಭಾರತವನ್ನು ಯಾವ ರೀತಿಯಲ್ಲಿ ವೇಗಕ್ಕೂ ಹೊತ್ಕೊಂಡು ಹೋಗಿದ್ದಾನೆ ನೋಡಿ. ಅಂದ್ರೆ 75 ವರ್ಷಗಳ ನಂತರ 60 ವರ್ಷಗಳ ಆಡಳಿತ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದ್ರೆ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಗಳಂತ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ನಡೆಸಿದಂತ ವಿಧಾನ ನೋಡಿದ್ರೆ ಭಾರತ ಎಷ್ಟು ಮಟ್ಟಿಗೆ ಬೆಳೆದಿದೆ ನೋಡ್ರಿ. ಒಂದು ಸಾರಿ ನಾವು ನೆನಪು ಮಾಡ್ಕೋಬೇಕಾದ್ರೆ, ಒಂದು ಸಾರಿ ಗುಜರಾತಿನ ಮುಖ್ಯಮಂತ್ರಿಗಳಾದಂತ ಅಮಿತ್ ಶಾ, ನರೇಂದ್ರ ಮೋದಿಜಿಯವರು ಅವರು ಮುಖ್ಯಮಂತ್ರಿಗಳಾಗಿದ್ರು. ಅಮೆರಿಕ ದೇಶಕ್ಕೆ ಹೋಗಬೇಕು ಅಂದೇಳಿ ವೀಸಾನ ಅಪ್ಲೈ ಮಾಡ್ತಾರ. ಆ ವೀಸಾ ಅಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಅಮೆರಿಕದಿಂದ ಆ ರಾಷ್ಟ್ರ ನರೇಂದ್ರ ಮೋದಿಜಿಯವರು ವೀಸಾವನ್ನು ತಿರಸ್ಕಾರವನ್ನು ಮಾಡುತ್ತೆ. ಅಷ್ಟು ಕೀಳವಾಗಿ ನೋಡ್ತಾರ ಭಾರತೀಯರಂದ್ರೆ. ಇವತ್ತು ಭಾರತ ಯಾವ ಮಟ್ಟಕ್ಕೆ ಬೆಳೆದಿದೆ ನೋಡ್ರಿ. ಅಮೆರಿಕದಲ್ಲಿ ಹೋಗಿ ಅಲ್ಲಿದ್ದಂತ ಜನರನ್ನ, ಅಲ್ಲಿದ್ದಂತ ಅಧ್ಯಕ್ಷರಾದಂತ ಜೋನ್ ಬೈಡೆನ್ ಅವ್ರನ್ನ, ಅಲ್ಲಿದ್ದಂತ ಜನರ ಹತ್ರ ಸಂವಾದ ಮಾಡಿದ್ರೆ ನಿಮಗೆ ಎಂತ ಪ್ರಧಾನಮಂತ್ರಿಗಳು ಇರಬೇಕು ನಿಮ್ಮ ರಾಷ್ಟ್ರಕ್ಕಂದ್ರೆ ಅಮೆರಿಕ ಜನರು ಹೇಳ್ತಾರ, ನರೇಂದ್ರ ಮೋದಿಜಿ ಅಂತ ವ್ಯಕ್ತಿ ನಮ್ಮ ಅಮೆರಿಕಕ್ಕೆ ಪ್ರಧಾನಮಂತ್ರಿಗಳು ಆಗಿರ್ಬೇಕು. ಇದು ಬಗಲ್ಗಡೆ ಇದ್ದಂತ ಪಾಕಿಸ್ತಾನ ಆಗಿರ್ಬೋದು, ಬಗಲ್ಗಡೆ ಇದ್ದಂತ ಅಫ್ಘಾನಿಸ್ತಾನ ಆಗಿರ್ಬೋದು, ಬಗಲ್ಗಡೆ ಇದ್ದಂತ ಬಾಂಗ್ಲಾದೇಶ ಆಗಿರ್ಬೋದು, ಸಾಕಷ್ಟು ಮಂದಿ ಎಷ್ಟೋ ವರ್ಷಗಳ ಕಾಲ ಅಲ್ಲಿದ್ದಂತ ಪ್ರತಿ ಜಿಲ್ಲೆಯಿಂದ ಕೂಡ ಜಮ್ಮು ಕಾಶ್ಮೀರ ಭಾಗದಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ರಾಷ್ಟ್ರದಲ್ಲಿ ಏನು ಸೈನಿಕರಾಗಿ ನಿಂತ ಎಲ್ಲ ಸೈನಿಕರನ್ನು ಯಾವಾಗ ಬೇಕಾದ್ರೆ ಅವಾಗ ನುಗ್ಗೋದು, ಕತ್ತು ಕೊಯ್ಯೋದು, ಯಾರು ಬೇಕಾದ್ರೆ ಮಾನವ ಹೋಮ ಮಾಡೋದು, ನಂತರ ನಮ್ಮ ದೇಶದಲ್ಲಿ ನುಗ್ಗೋದು,
ಎಲ್ಲಿ ಬೇಕಾದ್ರೆ ವಿಧ್ವಂಸನ ಸೃಷ್ಟಿ ಮಾಡೋದು, ಬಾಂಬ್ ಬ್ಲಾಸ್ಟ್ ಮಾಡೋದು, ಯಾರು ಬೇಕಾದ್ರೆ ಸುಟ್ಟು ಹಾಕೋದು, ಪುನಃ ವಿರಾವೇಶವಾಗಿ ಅವ್ರ ದೇಶಕ್ಕೆ ಹೊರಟೋಗ್ತಿದ್ರು. ಭಾರತ ಅಂದ್ರೆ ಲೆಕ್ಕನೇ ಇಲ್ಲ ಅವ್ರಿಗೆ. ಅವ್ರು ಭಾರತ ಅಂದ್ರೆ ಏನು, 125 ಕೋಟಿ ಜನಸಂಖ್ಯೆ, 140 ಕೋಟಿ ಜನಸಂಖ್ಯೆ. ಈ 140 ಕೋಟಿ ಜನಸಂಖ್ಯೆಯಲ್ಲಿ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ನಾವು ಹೆಂಗ್ ಬೇಕಾದ್ರೆ ವಿಧ್ವಂಸನ ಮಾಡಬಹುದಂತೇಳಿ ಇವತ್ತು ತೀವ್ರವಾದಗಳು ಅವತ್ತಿನಿಂದ ಇವತ್ತಿನ ತನಕ ಕೂಡ ಹತ್ತತ್ರ ನಮ್ಮ ಭಾರತ ದೇಶಕ್ಕೆ ಸುಮಾರಿಗೆ 1000 ಬಾರಿ, 1000 ಬಾರಿ ನಮ್ಮ ಭಾರತ ದೇಶಕ್ಕೆ ನುಗ್ಗಿ ನಮ್ಮನ್ನೆಲ್ಲರೂ ಕೊಂದರದು, ಹೋಗೋದು, ಬ್ಲಾಸ್ಟ್ ಮಾಡೋದು, ಭಯೋತ್ಪಾದಕವನ್ನು ಮಾಡೋದು, ಇವತ್ತು ಮಾಡ್ಕೊಂತ ಹೋಗಿ ಇವತ್ತು ಯಾವ ಪರಿಸ್ಥಿತಿ ಬಂದಾರ ನೋಡಿ. ಇವತ್ತು ನರೇಂದ್ರ ಮೋದಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾದ ನಂತರ ಯಾವ ಒಬ್ಬ ಟೆರರಿಸ್ಟ್ ಭಯೋತ್ಪಾದಕರು ಭಾರತದಲ್ಲಿ ಬರ್ಬೇಕಂದ್ರೆ ತರ ನಡುಗ್ತಾರ. ಅವ್ರು ಹೇಳ್ತಾರೆ, ಮುಂಚೆ ಹೋಗ್ತಿದ್ವಿ, ಬರ್ತಿದ್ವಿ, ಎಲ್ಲಿ ಬೇಕಾದ್ರೆ ವಿಧ್ವಂಸನ ಮಾಡ್ತಿದ್ವಿ, ಭಯೋತ್ಪಾದನೆ ಮಾಡ್ತಿದ್ವಿ, ಯಾರು ಬೇಕಾದ್ರೆ ಕೊಲ್ತಿದ್ವಿ. ಆದ್ರೆ ನರೇಂದ್ರ ಮೋದಿಜಿಯವ್ರು ಬಂದಂತ ಸುಲಭ ಇಲ್ಲಪ್ಪ. ನಾವು ಹೋದ್ರೆ ವಾಪಸ್ ಬರೋದು ಕಷ್ಟ, ನಾವು ಹೋದ್ರೆ ನಾವು ಬರ್ತೀವೋ ಇಲ್ಲ ಗೊತ್ತಿಲ್ಲ ಅನ್ನಂತ ಭಯ ಇವತ್ತು ನರೇಂದ್ರ ಮೋದಿಜಿಯವರು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಎಲ್ಲ ನಾವು ಹೋಗ್ಲಿ, ಟೆರರಿಸ್ಟ್ಗಳು ನೋಡ್ತಾ ಇದ್ರೆ ಆಫ್ಘಾನಿಸ್ತಾನದಲ್ಲಿದ್ದಂತ ಟೆರರಿಸ್ಟ್ಗಳು ಪರಿಸ್ಥಿತಿಯನ್ನು ನೋಡ್ರಿ. ಅವೆಲ್ಲ AK-47 ಏನೇನ್ ರೈಫಲ್ಸ್ ಇದಾವೋ ಅವೆಲ್ಲ ಕೂಡ ಬೀಗ ಹಾಕೊಂಡು ಇಟ್ಕೊಂಡಾರ. ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಭಾರತದಲ್ಲಿದ್ದಾರ. ನರೇಂದ್ರ ಮೋದಿಜಿಯವರು ಎಲ್ಲಿ ತನಕ ಭಾರತ ಪ್ರಧಾನಮಂತ್ರಿಗಳಾದ್ರೋ ಅಲ್ಲಿ ತನಕ ನಮ್ಮ ಭಾರತದ ಪಕ್ಕೆ ಒಳ್ಳಿ ಕೂಡ ಮಕ್ಕೊಂಡಲ್ಲ, ಈ ಕಡೆ ಮಕ ಹಾಕಿ ಕೂಡ ಮಕ್ಕೊಂಡಲ್ಲ, ಅಷ್ಟು ಭಯ ಕಾಣ್ತಿದೆ. ಮೊನ್ನೆ ನಾನು ಬೆಂಗಳೂರಲ್ಲಿ ನೋಡ್ತಾ ಇದ್ದೆ. ಬೆಂಗಳೂರಲ್ಲಿ ನಾನು ಎಲ್ಲೋ ಒಂದು ಕಡೆ ಹೋದಂತ ಟೈಮಲ್ಲಿ ಒಬ್ಬ ತಾಯಿ, ಒಂದು 65 ವರ್ಷದ ಹೆಣ್ಮಗಳು ಒಂದು ಕಾಯಿಪಲ್ಯ ಮಾರ್ತಿದ್ದ ಒಬ್ಬ ಆತ, ಅಂದ್ರೆ ದೊಬ್ಬ ಗಾಡಿಯಲ್ಲಿ ಕಾಯಿಪಲ್ಯ ಮಾರ್ತಿದ್ದ. ಆ ದೊಬ್ಬ ಗಾಡಿಯಲ್ಲಿ ಕಾಯಿಪಲ್ಯ ಮಾರ್ತಾ ಇದ್ರೆ ಒಬ್ಬರು ಹೋಗಿ ಆಲೂಗಡ್ಡೆ ಅಂದ್ರೆ ಗೊತ್ತಾಗುತ್ತಲ್ಲ, ಆಲೂಗಡ್ಡೆ ಕೆಜಿ ಎಷ್ಟು ಅಂದ್ರೆ ಅವರು 40 ರೂಪಾಯಿ ಕೆಜಿ ಅಂದ್ರು. ತಕ್ಷಣ ಮುದುಕಿ ಬಂದ ತಕ್ಷಣ ಆಲೂಗಡ್ಡೆ ಕೆಜಿ ಎಷ್ಟಪ್ಪ ಅಂದ್ರೆ ಅವ್ರು ಆ ಅಜ್ಜಿಗೆ 30 ರೂಪಾಯಿ ಅಂದ. ಇವನೇನಂದ, ನನಗೆ 40 ರೂಪಾಯಿ ಅಂತ, ಈ ಅಜ್ಜಿಗೆ 30 ರೂಪಾಯಿ ಅಂತೀಗಲ್ಲ, ನೀನ್ ಹೆಂಗ್ ಹೇಳ್ತೀಯ ಅಂದ್ರೆ, ನೋಡಪ್ಪ ನಿನಗೆ ಗೊತ್ತಾಗಲ್ಲ, ಅಜ್ಜಿ ಮಗ ನಮ್ಮ ಜಮ್ಮು ಕಾಶ್ಮೀರ ಬಾರ್ಡರ್ದಲ್ಲಿ ನಮ್ಮ ದೇಶಕ್ಕೋಸ್ಕರವಾಗಿ ಸೈನಿಕ ಆಗಿ ಏನು ಕಾಯ್ತಾ ಇದ್ದಾನೋ, ಮೊನ್ನೆನೆ ಆ ಹುಡುಗ ಏನ್ ಭಯೋತ್ಪಾದಕರು ಪಾಕಿಸ್ತಾನದಿಂದ ಗುಂಡು ಹಾರಿಸಿದಂತ ವಿಚಾರ ಬಂದಂತ ಟೈಮಲ್ಲಿ ಆ ಸೈನಿಕ ಸತ್ತೋದ. ಆ ತಾಯಿ ಸತ್ತೋದಂತ ಮಗನ ತಾಯಿಯಾಗಿ ಅದಕ್ಕೋಸ್ಕರವಾಗಿ ನಮ್ಮನ್ನ ಕಾಪಾಡಂತ ಸೈನಿಕರೆಲ್ಲರೂ ಕೂಡ ದೇಶದಲ್ಲಿ ಗಡಿಯಲ್ಲಿ ಕಾದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾಳ. ಆ ತಾಯಿ ಬಂದಿದ್ದಕ್ಕೋಸ್ಕರವಾಗಿ ನಾನು 10 ರೂಪಾಯಿ ಕಡಿಮೆ ಮಾಡಿ ಕೊಡ್ತಾ ಇದ್ದೀನಪ್ಪ ಅನ್ನಂಥದ್ದು ಭಾವನೆಗಳನ್ನು ಹೇಳುವಂತ ಕೆಲಸ ಮಾಡ್ತಾರೆ. ದೇಶದಲ್ಲಿ ಎಲ್ಲಿ ಹೋಗ್ತೀರ ನೋಡ್ರಿ, ಇವತ್ತು ಪ್ರತಿಯೊಬ್ಬರಲ್ಲಿ, ಆ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಲ್ಲಿ ಕೂಡ ಇವತ್ತು ಮೋದಿ 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 ದೇಶ ದೇಶ ಅನ್ನಂತ ಭಾವನೆಗಳನ್ನು ಉಳಿಸಿದಾಗ, ಬಹುಶಃ ನಾವು ಸ್ವಾತಂತ್ರ್ಯ ಬಂದಂತ ಟೈಮಲ್ಲಿ ನಾವು ಅವತ್ತಿನ ಸಂದರ್ಭದಲ್ಲಿ ಇದ್ದಿಲ್ಲ ನಾವು. ಆದ್ರೆ ಇವತ್ತು ಯಾರನ್ನ ಕೇಳ್ರಿ, ಯಾರಿಗೆ ಓಟ್ ಹಾಕ್ತಿವಿ? ಮೋದಿಜಿಯವರು ಓಟ್ ಹಾಕ್ತಿವಿ. ಯಾರಿಗೆ ಓಟ್ ಹಾಕ್ತಿವಿ? ಇವತ್ತು ದೇಶಕ್ಕೆ ಓಟ್ ಹಾಕ್ತಿವಿ. ಯಾರಿಗೆ ಓಟ್ ಹಾಕ್ತಿವಿ? ಬಿಜೆಪಿಗೆ ಓಟ್ ಹಾಕ್ತಿವಿ. ಎಲ್ಲ ಕಡೆ ಕೂಡ ಈ ರೀತಿ ವಾತಾವರಣ. ಯುವಕರಲ್ಲಿ ನಾನು ನೋಡ್ತಾ ಇರ್ತೀನಿ, ಯುವಕರು ಯಾವ ರೀತಿಯಲ್ಲಿ ಮೈಯಲ್ಲಿ ದೇವರು ಬಂದ್ರೆ ಕುಣಿತಿರ್ತಾರ, ಆ ರೀತಿಯಲ್ಲಿ ಯುವಕರು ಮೋದಿ 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 ಅಂತಾರೆ. ಏನಿಲ್ಲ, ಸುಮ್ಮನೆ ಮೋದಿ ಮೋದಿ ಅಂತಿರ್ತಾರೆ. ಅವ್ರು ಯಾರೋ ಕೊಪ್ಪಳದಲ್ಲಿ ಮೋದಿ ಮೋದಿ ಅಂದ್ರೆ ಕಪಾಲ್ ಕೊಡ್ರಿ ಅಂತ ಯಾರೊಬ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳ್ತಾ ಇದ್ರು. ನಾನು ಹೇಳ್ತೀನಿ, ಎಷ್ಟು ಮಂದಿ ಹೊಡಿತೀಯಪ್ಪ, ಎಷ್ಟು ಮಂದಿ? ಏನ್ ಸರ್? 7ನೇ ತಾರೀಕಿಗೆ ಬರ್ಲಿ, 7ನೇ ತಾರೀಕು ಆದ ನಂತರ ಗೊತ್ತಾಗುತ್ತೆ ಯಾರು ಕಪಾಳ ಕೊಡಿತಾರಂದ್ರೆ. ಅಂದ್ರೆ ಯಾಕ ಹುಡುಗರಿಗೆ ಯಾಕೆ ಇಷ್ಟೊಂದು ಹುಚ್ಚು ಇದ್ದಿದ್ದಂದ್ರೆ, ಇವತ್ತು ನೋಡಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಗಳು ಒಂದು ಕಡೆ 140 ಕೋಟಿ ಜನಸಂಖ್ಯೆ ಇರುವಂತ ಭಾರತ ಅನ್ನಂತ ನಾವು ನೋಡಿದಂತ ಟೈಮಲ್ಲಿ ಹತ್ತತ್ರ 50 ಕೋಟಿ ಜನರು ನಾವು ಬಡವರಿದ್ದೀವಿ. 50 ಕೋಟಿ ಜನರಿಗೆ ಏನು ಬಡವರಿದ್ದೀವೋ, ಈ ಬಾರಿ 10 ವರ್ಷಗಳಲ್ಲಿ 25 ಕೋಟಿ ಜನರನ್ನ, ಈ ಬಡತನ ರೇಖೆಗಿನ ಕೆಳಗಡೆ ಇದ್ದಂತ ಜನರನ್ನ, ಅವ್ರನ್ನ ಬಡತನ ರೇಖೆಗಿನ ಕೆಳಗಡೆ ಇದ್ದಂತ ಜನರನ್ನ ಅವ್ರ ಮೇಲೆತ್ತಂತ ಕೆಲಸ ಮಾಡಿದಾನೆ. 25 ಕೋಟಿ ಜನರನ್ನ ಯಾಕೆ ಶ್ರೀರಾಮುಲು ಮೇಲೆತ್ತಿದ್ದಾರೆ ಏನು ಅಂದ್ರಿಗಿನ,
ಯಾರನ್ನೊಬ್ಬ ಹೆಣ್ಮಗಳು ಗಂಡ ಹೆಂಡತಿ ಹೋಗಿ ಬೆಳಿಗ್ಗೆ ಕೆಲಸ ಮಾಡಿಕೊಂಡು ವಾಪಸ್ ಬಂದು ಊಟ ಮಾಡಕ್ಕಾಗುತ್ತೆ, ಕೆಲಸಕ್ಕೆ ಹೋಗ್ಲಿಲ್ಲ ಊಟನೇ ಇಲ್ಲ ಅಂತೂ ಅನೇಕ ಜನರಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಅವ್ರಿಗೆ ಯಾವ್ದೊಂದು ಜೀವನೋಪಾಧಿ ಜೋಡಿಸಿ ಇವತ್ತು ಸ್ಟಾರ್ಟ್ಅಪ್ ಕಂಪನಿ ಯುವಕರ ಬಗ್ಗೆ ಮಾತಾಡ್ತೀವಿ. ಸ್ಟಾರ್ಟ್ಅಪ್ ಕಂಪನಿಗಳು ಎಷ್ಟು ಬಂದಾವ, IT-BT ಕಂಪನಿಗಳು ಎಷ್ಟು ಮಂದಿ ಕೆಲಸ ಮಾಡ್ತಾ ಇದಾರ, ಸ್ಟಾರ್ಟ್ಅಪ್ ಕಂಪನಿಗಳ ಮೂಲಕ ಎಷ್ಟು ಮಂದಿ ಕೆಲಸ ಕೊಡ್ತಿದಾರ, ಎಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದಾರ ಮೋದಿಜಿ ಸಾಹೇಬರು. ಅದಕ್ಕೋಸ್ಕರ 25 ಕೋಟಿ ಜನರನ್ನ ಈ ಬಾರಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತ ಜನರ ಮೇಲೆತ್ತಂತ ಕೆಲಸ ಮಾಡಿದಾರ. ಮುಂದಿನ ದಿನಗಳಲ್ಲಿ 5 ವರ್ಷಗಳ ಒಳಗಡೆ ಇನ್ನ 25 ಕೋಟಿ ಜನರ ಸಂಪೂರ್ಣವಾಗಿ ಬಡತನ ರೇಖೆಯಿಂದ ಕೆಳಗಡೆ ಇದ್ದಂತ ಜನರ ಮೇಲೆತ್ತಂತ ಕೆಲಸ ಮಾಡಿ ಸಮೃದ್ಧ ಭಾರತವನ್ನು ಕಟ್ಟಂತ ಕೆಲಸ ಮಾಡ್ತಾರೆ. ಸಮೃದ್ಧ ಭಾರತವನ್ನು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರ. 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಅಂದ್ರೆ ಈ ಬಾರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಈ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾರೆ. ಹ್ಯಾಟ್ರಿಕ್ ಪ್ರಧಾನಮಂತ್ರಿ. ಅದಕ್ಕೋಸ್ಕರವಾಗಿ 400 ಸ್ಥಾನಗಳು ಗೆಲ್ಲಬೇಕು. ಈ 400 ಸ್ಥಾನಗಳು ಗೆಲ್ಲಬೇಕಾದ್ರೆ ದೇಶದಲ್ಲಿದ್ದಂತ ಜನರು ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ಯಾವ ಹಿಂದೂ ಮುಸಲ್ಮಾನ್ ಅನ್ನೋದು ಏನಿಲ್ಲ. 140 ಕೋಟಿ ಜನರು ನಮ್ಮ ಭಾರತೀಯರು. ಬಹುಶಃ ನಾನು ನೋಡ್ತಾ ಇದ್ದೆ, ಒಂದ್ಸಲಿ ನಮ್ಮ ಬಳ್ಳಾರಿ ಭಾಗದಲ್ಲಿ ಇದ್ದಂತ ಕೌಲ್ ಬಜಾರ್ನ ಮಕ್ಕಳು ಉಕ್ರೇನ್ ಅಲ್ಲಿ ಓದ್ಕೊಳ್ಳಕ್ ಹೋಗಿದ್ರು. ಮೆಡಿಕಲ್ ಅಂದ್ರೆ ಡಾಕ್ಟರ್ ಓದ್ಕೋಬೇಕಂತೇಳಿ ಹೋಗಿದ್ರು ತಾಯಿ. ಆ ಉಕ್ರೇನ್ ಓದ್ಕೊಂಡಂತ ಟೈಮಲ್ಲಿ ರಷ್ಯಾಗೆ ಉಕ್ರೇನ್ಗೆ ಜಗಳ ಆದಂತ ಟೈಮಲ್ಲಿ, ಯುದ್ಧ ಆದಂತ ಟೈಮಲ್ಲಿ ಆ ಉಕ್ರೇನ್ ಅಲ್ಲಿ ಸಾಕಷ್ಟು ಮಂದಿ ಬಂಕರ್ಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು ಮುಸಲ್ಮಾನಿನ ಮಕ್ಕಳು. ನನ್ನ ಹತ್ರ ಬಂದು ಕೇಳಿದ್ರು, ಶ್ರೀರಾಮ್ಲವರೇ ದಯವಿಟ್ಟು ನಮ್ಮ ಮಕ್ಕಳು ಉಕ್ರೇನ್ದಲ್ಲಿ ಸಿಗಾಕೊಂಡಿದಾರ, ದಯವಿಟ್ಟು ಆ ಮಕ್ಕಳನ್ನು ಹೊರಗಡೆ ತರಬೇಕು, ಬಿಡಿಸ್ಬೇಕು, ನಮ್ಮ ದೇಶಕ್ಕೆ ನಾವು ತಗೊಂಡ್ಬರ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನೊಂದು ಮೇಲ್ ಮಾಡಿದೆ. ಸ್ವಾಮಿ, ಎಂತ ಪರಿಸ್ಥಿತಿಗಳು, ನಮ್ಮ ಮಕ್ಕಳು ಕೌಲು ಬಜಾರ್ ಬಳ್ಳಾರಿ ಭಾಗದಲ್ಲಿ ಇದ್ದಂತ ಮಕ್ಕಳು ಅಲ್ಲಿ ಉಕ್ರೇನ್ದಲ್ಲಿ ಬಂಕರ್ದಲ್ಲಿ ಇದಾರ, ಹೊರಗಡೆ ಬಾಂಬ್ ಸ್ಫೋಟ ಆಗ್ತಿದೆ, ಆ ಮಕ್ಕಳಿಗೆ ರಕ್ಷಣೆ ಇಲ್ಲ, ಮೊಬೈಲ್ ಕೇಳ್ತಾ ಇದ್ದಾರೆ, ಚಾರ್ಜರ್ ಹೋಗ್ತಾ ಇದೆ, ಆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಆ ಮಕ್ಕಳನ್ನು ಹೊರಗಡೆ ತರಬೇಕು ಅನ್ನೋ ಟೈಮಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ನೋಡ್ರಿ, ಇವತ್ತು ಎಲ್ಲಿ ಹೋದ್ರೆ ಕೂಡ ಯಾವ ರಾಷ್ಟ್ರದಲ್ಲೇ ಕೇಳ್ರಿ ಯಾವ ಪ್ರಧಾನಮಂತ್ರಿಗಳು ಬೇಕಂದ್ರಿಗಿನ ನಮಗೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಭಾರತಕ್ಕೊಂದೇ ಪ್ರಧಾನಮಂತ್ರಿಗಳಲ್ಲ, ವಿಶ್ವಕ್ಕೆ ಪ್ರಧಾನಮಂತ್ರಿಗಳು ಆಗ್ಬೇಕಂತಾರೆ. ಅವತ್ತಿನ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಪ್ರಧಾನಮಂತ್ರಿಗಳ ಮೇಲನ್ನು ಹಾಕಿದೀವಿ ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನು ಕೇವಲ ಭಾರತೀಯರ ಮಾತ್ರ ಮಕ್ಕಳಿದ್ರ, ಅದರಲ್ಲಿ ಬಳ್ಳಾರಿ ಮಕ್ಕಳು ಮಾತ್ರ ಇದ್ರು ಅಂದ್ರೆ ಭಾರತ ದೇಶದ ಮಕ್ಕಳೆಲ್ಲರೂ ಕೂಡ ಆ ಬಂಕರ್ ಅಲ್ಲಿ ಇದ್ರು. ಅದ್ರ ಜೊತೆಲಿ ಪಾಕಿಸ್ತಾನ ಮಕ್ಕಳು ಕೂಡ ಓದ್ಕೊಂತಿದ್ರು, ಬೇರೆ ಬೇರೆ ರಾಷ್ಟ್ರದ ಮಕ್ಕಳೆಲ್ಲರೂ ಕೂಡ ಆ ಬಂಕರ್ದಲ್ಲಿ ಬಚ್ಚಿಕೊಂಡಿದ್ರು. ಆ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶ, ಚೀನಾ, ಬೇರೆ ಬೇರೆ ದೇಶದ ಮಕ್ಕಳೆಲ್ಲರೂ ಕೂಡ ಯುದ್ಧ. ಒಂದು ಕಡೆ ರಷ್ಯನ್ ಪ್ರೆಸಿಡೆಂಟ್ ಆದಂತ ಪುಟಿನ್ ಅವ್ರ ಹತ್ರ ಮಾತಾಡಿ, ಮತ್ತೆ ಉಕ್ರೇನಿನ ಪ್ರೆಸಿಡೆಂಟ್ ಹತ್ರ ಮಾತಾಡಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆ ಮಕ್ಕಳು ಬರೋ ತನಕ ಕೂಡ 1 ಗಂಟೆ ಯುದ್ಧವನ್ನು ನಿಲ್ಲಿಸಬೇಕೆಂದೇಳಿ ಆ 2 ರಾಷ್ಟ್ರಗಳಿಗೆ ಆದೇಶವನ್ನು ಮಾಡ್ತಾರೆ. ಭಾರತ ದೇಶ ಮಟ್ಟಿಗೆ ಬೆಳೆಸ್ಕೊಂಡು ಯಾರನ್ನಾಗ್ಲಿ ಯುದ್ಧ ನಿಲ್ಲಿಸಕ್ಕಾಗುತ್ತೇನ್ರಿ? ಆ ಯುದ್ಧ ನಿಲ್ಲಿಸಿ ನಮ್ಮ ಮಕ್ಕಳ ಜೊತೆಲಿ ಪಾಕಿಸ್ತಾನ ಮಕ್ಕಳು ಹೆಂಗ್ ಬಂದಾರ, ನಮ್ಮ ಭಾರತ ಬಾವುಟವನ್ನು ಹಿಡ್ಕೊಂಡು, ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನು ಹಿಡ್ಕೊಂಡು ಎಲ್ಲ ಮಕ್ಕಳು ಬಂದು ಬಸ್ಸಲ್ಲಿ ಸೇರಿಕೊಂಡು ಅವ್ರವ್ರ ದೇಶಕ್ಕೆ ಹೋಗಂತ ಕೆಲಸ ಮಾಡಿದಾರ. ಭಾರತ ಎಷ್ಟು ಮಟ್ಟಿಗೆ ಬೆಳೆದಿದೆ ನೋಡಿ, ಎಷ್ಟು ಮಟ್ಟಿಗೆ ಬೆಳೆದಿದೆ. ಇದು ಭಾರತದ ಶಕ್ತಿ. ಇವತ್ತು ನರೇಂದ್ರ ಮೋದಿಜಿಯವರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಆಗುತ್ತೆ. ಬಹುಶಃ ಜನಾರ್ದನ್ ರೆಡ್ಡಿ ಅವರು ಇವತ್ತು ಅರುಣಾ ಮೇಡಮ್ ಅವರು ಇವತ್ತು ಪಕ್ಷವನ್ನು ವಿಲೀನ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಯಾವುದೇ ಸ್ವಾರ್ಥ ಇಲ್ಲಾರ್ದಂತೆ ಇವತ್ತು ದೇಶದ ಸಲುವಾಗಿ ಇವತ್ತು ಪಕ್ಷವನ್ನು ವಿಲೀನ ಮಾಡಿದ್ದಾರೆ. ಯಾವುದೇ ಸ್ವಾರ್ಥ ಇಲ್ಲ ಅವರಿಗೆ. ಬಹುಶಃ ಜನಾರ್ದನ್ ರೆಡ್ಡಿ ಅವರಿಗೆ ಯಾವುದೇ ಸ್ವಾರ್ಥ ಇಲ್ಲಾರ್ದಂತೆ, ಲಕ್ಷ್ಮೀ ಅವ್ರ ಸ್ವಾರ್ಥ ಇಲ್ಲಾರ್ದಂತೆ ಅನೇಕ ಮಂದಿ ಇವತ್ತು ವೇದಿಕೆಯಲ್ಲಿ ತಂದವರು, ಕೆಳಗಡೆ ತಂದವರು ಕಷ್ಟ ಕಾಲದಲ್ಲಿ ಕೈ ಹಿಡ್ಕೊಂಡಿದ್ರಿ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಕೂಡ ಇನ್ನು ಮುಂದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಯಾಣ ಬೆಳೆಸಬೇಕನ್ನಂತ ಕಾರಣದಿಂದ ಇವತ್ತು ಪಕ್ಷದ ಜೊತೆಲಿ ಅವರು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈ ಸರ್ಕಾರ ಬಂದು ನಿಮ್ಗೆ ಎಷ್ಟು ತಿಂಗಳಾಯ್ತು? 12 ತಿಂಗಳು ಆಗ್ತಾ ಇದೆ. 12 ತಿಂಗಳಲ್ಲಿ ಏನಾಗಿದೆ ಇವತ್ತು? ನಮ್ಮ ರವಿಕುಮಾರ್ ಹೇಳಿದ್ರಲ್ಲ, ಒಂದು ಕಡೆ ಮಳೆ ಬರಲ್ಲ, ಬರಗಾಲ, ಜಾನುವಾರುಗಳಿಗೆ ತಿನ್ಲಿಕ್ಕೆ ಬೇಲಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಕೂಡ ತುಟ್ಟಿ ಮಾಡಿ ಇರ್ತಾಯಿ. ಎಷ್ಟು ತುಟ್ಟಿ ಮಾಡಿದಾರೆ ನೋಡ್ರಿ. 1 ಕೆಜಿ ಅಕ್ಕಿ
59 ರೂಪಾಯಿ 1 ಕೆಜಿ ಅಕ್ಕಿ, 59 ರೂಪಾಯಿ 1 ಕೆಜಿ. 1 ಕೆಜಿ ಎಣ್ಣೆ 120 ರೂಪಾಯಿ, 1 ಕೆಜಿ ಬೇಳೆ 150 ರೂಪಾಯಿ. ಯಾರನ್ನ ಹೆಣ್ಮಕ್ಳು ಹೋಗಿ ನೀವು ತರಕಾರಿ ಶಾಪ್ಗೆ 10,000 ರೂಪಾಯಿ ತಗೊಂಡೋದ್ರೆ ಒಂದು ಕೈ ತುಂಬಾ ಚೀಲ ಕೂಡ ರೇಷನ್ ಬರಲ್ಲ ತಾಯಿ. ಕಾಯಿ ಪಲ್ಯ ತುಟ್ಟಿ ಆಗಿದಾವ, ಅಕ್ಕಿ ತುಟ್ಟಿ ಆಗಿದೆ, ಬೇಳೆ ತುಟ್ಟಿ ಆಗಿದೆ, ಎಣ್ಣೆ ತುಟ್ಟಿ ಆಗಿದೆ, ಜೊತೆಲಿ ಕರೆಂಟ್ ಬಿಲ್ಲು ತುಟ್ಟಿ ಆಗಿದೆ. ನೀವು ಯಾರು ನಳ ನೀರು ಬಳಕೆ ಮಾಡ್ತೀರಾ ಅದ್ರ ಬಿಲ್ಲು ಜಾಸ್ತಿ ಆಗಿದೆ. ಇದಕ್ಕಿಂತ ಮುಂಚೆ ನೀವೆಲ್ಲರೂ ನೋಡಿರ್ಬೋದು, ನಮ್ಮ ಮನೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಅದು ಒಂದು ಬಾಂಡ್ ಇರ್ತಿತ್ತು. ಏನು ಬಾಂಡ್? 10 ರೂಪಾಯಿ ಬಾಂಡ್ ಒಂದು ಇರ್ತಿತ್ತು. ಇವಾಗ 10 ರೂಪಾಯಿ ಬಾಂಡ್ 100 ರೂಪಾಯಿ ಮಾಡ್ಯಾರ. ಆ 100 ರೂಪಾಯಿ ಬಾಂಡ್ ಇವತ್ತು 500 ರೂಪಾಯಿ ಮಾಡಿದ್ದಾರೆ. ಅಂದ್ರೆ ಎಲ್ಲವನ್ನು ಕೂಡ ತುಟ್ಟಿ ಮಾಡಿದಾರ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಹಾಲು ಉತ್ಪಾದಕರಿಗೆ 5 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ಗ್ರಾಹಕರ ಮೇಲೆ ಹೊರೆ ಆಗಬಾರ್ದು ಅಂತೇಳಿ ಕಡಿಮೆ ರೇಟಲ್ಲಿ ಹಾಲು ಕೊಡ್ತಾ ಇದ್ರು. ಎಲ್ಲವನ್ನು ತುಟ್ಟಿ ಮಾಡಿ ಯಾರ್ಯಾರು ರಾತ್ರಿ ಕುಡಿತಾರ ಬ್ರಾಂತಿ ರೇಟ್ ಕೂಡ ಜಾಸ್ತಿ ಮಾಡ್ಯಾರ. ಯಾವ ಬಿಟ್ಟಲ್ಲಿ ಎಲ್ಲ ತುಟ್ಟಿ ಮಾಡಿ ಕುಂತಾರ. ಅವ್ರಿಗೇನೋ ಮುಂಚೆ ಒಂದು ಕ್ವಾರ್ಟರ್ 30 ರೂಪಾಯಿಗೆ 40 ರೂಪಾಯಿ ಸಿಗ್ತಾ ಇದ್ವಿ, 30 ರೂಪಾಯಿ ಜಾಸ್ತಿ ಮಾಡ್ಯಾರ. ಹೆಂಗಂದ್ರೆ ಒಂದು ಕೈ ಕೊಟ್ಟಂಗ ಆಗುತ್ತೆ, ಒಂದು ಕೈ ಕಸ್ಕೊಂಡಂಗ ಆಗುತ್ತೆ. ಪಾಪ ಹೆಣ್ಮಕ್ಳು ಅವ್ರಿಗೆ ಪಾಪ ಏನೋ ಒಂದು ಕಡೆ ಎಲ್ಲಿಂದ ಬಂದ್ರೆ ಬಚ್ಚಿಕ್ಕೋಬೇಕಂದ್ರೆ ಆಸೆ ಇರ್ತದೆ. ಅವ್ರು ಏನ್ ಮಾಡ್ತಾರ, ನಮ್ಮ ಹೆಣ್ಮಕ್ಳಿಗೆ ಎಲ್ಲಿಂದ ಬರ್ತದೆ ಅಂತೇಳಿ ಇವ್ರು ಹೋಗಿ ಕುಡಿಯೋರು ಏನ್ ಮಾಡ್ತಾರ, ಅವ್ರು ಕಸ್ಕೊಂಡ್ಬಿಡ್ತಾರ. ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಎಲ್ಲವನ್ನು ಕೂಡ ತುಟ್ಟಿ ಮಾಡಿ ಕುಂತಾರ. ಒಂದು ವರ್ಷದ 2 ತಿಂಗಳಲ್ಲಿ ಏನು ಕೂಡ ಉಳಿಸಿಲ್ಲ. ಅದಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಾರ. ಸಮಯ ಆಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರೂ ನೋಡಿ ಬಹಳಷ್ಟು ಸಂತೋಷ ಆಗಿದೆ. ಯಾಕಂದ್ರೆ ನರೇಂದ್ರ ಮೋದಿಜಿಯವ್ರ ಜೊತೆಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಒಂದ್ ರೀತಿ ಸ್ವತಂತ್ರ ಹೋರಾಟಗಾರರು ಯಾವ ರೀತಿಯಲ್ಲಿ ದೇಶಕ್ಕೆ ಸ್ವತಂತ್ರ ಸಲುವಾಗಿ ಹೋರಾಟವನ್ನು ಮಾಡಿದ್ರು ಆ ರೀತಿ ಇವತ್ತು ನಾವು ಭಾವನೆಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಬಹುಶಃ ನಾನು ಕೂಡ ನನ್ನ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ 35 ವರ್ಷಗಳ ಕಾಲ ನಾನು ಕೂಡ ರಾಜಕಾರಣದಲ್ಲಿ ಅವತ್ತಿನಿಂದ ಇಂದಿನ ತನಕ ಕೂಡ ರಾಜಕಾರಣದಲ್ಲಿ ನಾನು ಮುಂದುವರ್ಕೊಂತಾನೆ ಬಂದಿದ್ದೆ. ಕಳೆದ ಚುನಾವಣೆಯಲ್ಲಿ ಅನೇಕ ಕಾರಣಗಳಿಂದ ಜನಾರ್ದನ್ ರೆಡ್ಡಿ ಅವರು ಒಂದು ಕಡೆ, ಲಕ್ಷ್ಮೀ ಅರುಣಾ ಮೇಡಮ್ ಅವರು ಒಂದು ಕಡೆ, ನಾವೊಂದು ಕಡೆ, ಸೋಮಶೇಖರ್ ರೆಡ್ಡಿ ಅವರು ಒಂದು ಕಡೆ, ಕರುಣಾಕರ್ ರೆಡ್ಡಿ ಅವರು ಒಂದು ಕಡೆ, ಎಲ್ಲರೂ ಕೂಡ ಬೇರೆ ಬೇರೆ ಆಗಿ ಇವತ್ತು ಬೇರೆಯವರು ಲಾಭ ಪಡ್ಕೊಂಡು ನಾವು ಸೋಲಾಗ್ಲಿಕ್ಕೆ ಕಾರಣ ಆಯ್ತು. ಅದಕ್ಕೋಸ್ಕರವಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಶ್ರೀರಾಮ್ನವರೇ ನೀವು ರಾಜಕಾರಣದಲ್ಲಿ ಕಳೆದು ಹೋಗಬಾರದು, ಬಡವರ ಬಗ್ಗೆ ಬಗ್ಗರ ಬಗ್ಗೆ ಅನೇಕ ಹೋರಾಟಗಳನ್ನ ಮಾಡಿಕೊಂಡು ಸುಮಾರಿಗೆ 5 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ರಿ. ಇವತ್ತು ಪಾರ್ಟಿ ಎಂತ ಪರಿಸ್ಥಿತಿಯಲ್ಲಿ ರಾಮ್ನವರು ಬಿಟ್ಟುಕೊಡ್ಬಾರ್ದು ಅನ್ನೋ ಕಾರಣದಿಂದ ಸನ್ಮಾನ್ಯ ಯಡಿಯೂರಪ್ಪ ಅವರು, ನಮ್ಮ ನಾಯಕರಾದಂತ ನರೇಂದ್ರ ಮೋದಿಜಿಯವರು ಇವತ್ತು ಬಳ್ಳಾರಿ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಾರ. ನಿಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ತಮ್ಮ ಅಮೂಲ್ಯವಾದಂತಹ ಮತವನ್ನು ಭಾರತೀಯ ಜನತಾ ಪಾರ್ಟಿ ಕಮಲ ಗುರುತಿಗೆ ಹಾಕಿ ನನ್ನ ಅಖಂಡ ಮೆಜಾರಿಟಿಯಿಂದ ಗೆಲ್ಲಿಸ್ಬೇಕಂದ್ರೆ ತಮ್ಮೆಲ್ಲರ ಕೈ ಮುಗಿದು ನಾನು ವಿನಂತಿ ಮಾಡ್ತೇನೆ. ಯಾಕಂದ್ರೆ ಒಂದು ಕಡೆ ಶ್ರೀರಾಮ್ನನ್ನ ಸೋಲಿಸ್ಬೇಕಂದೇಳಿ ಅದು ಅನೇಕ ತಂತ್ರಗಳನ್ನು ಉಪಯೋಗಿಸಿ ಸರ್ಕಾರ ಬಂದು ಒಂದು ಕಡೆ ಕೂಡ್ತತೆ. ಇವತ್ತು ಒಂದು ಕಡೆ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಸೋಲಿಸ್ಬೇಕಂದೇಳಿ ಇವತ್ತು ಅನೇಕ ಒಕ್ಕೂಟಗಳನ್ನು ಮಾಡ್ಕೊಂಡು ಇಂಡಿ ಮಾಡಿಕೊಂಡು ಎಲ್ಲರೂ ಕೂಡ ಬಿಟ್ಟೋಗಿ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷಗಳು ಒಂದೇ ಆಗಿದೆ. ಇವತ್ತು ಎಷ್ಟೇ ಮಂದಿ ಬಂದ್ರೆ ಕೂಡ ನಮ್ಮ ಬಳ್ಳಾರಿಗೆ ಪರವಾಗಿಲ್ಲ. ಇವತ್ತು ಜನರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಶ್ರೀರಾಮ್ಲು, ಜನಾರ್ದನ್ ರೆಡ್ಡಿ, ಲಕ್ಷ್ಮೀ ಅರುಣಾ ಜೊತೆಲಿ, ಸೋಮಶೇಖರ್ ರೆಡ್ಡಿ ಜೊತೆಲಿ ಇದ್ದಾರ. ಅವ್ರು ಎಷ್ಟೇ ಮಂದಿ ಬಂದ್ರೆ ಕೂಡ ರಾಮ್ಲೂರ್ನ ಬಿಟ್ಟು ಕೊಡಲ್ಲ ಅನ್ನಂತ ವಿಶ್ವಾಸ ನನ್ನಲ್ಲಿದೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ದಯವಿಟ್ಟು ತಾವೆಲ್ಲರನ್ನ ಕೈ ಮುಗಿದು ನಾನು ವಿನಂತಿ ಮಾಡಿಕೊಡ್ತೀನಿ, ಈ ಅವಕಾಶ ತಪ್ಪಿಸಲಾರ್ದ ತಾವೆಲ್ಲರೂ ಗೆಲ್ಲಿಸ್ಬೇಕಂತೇಳಿ ಕೈ ಮುಗಿದು ನಾನು ವಿನಂತಿ ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.